ಹೋಗಿ 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 ಬನ್ನಿ ಸರ್. ಸರ್ ಥ್ಯಾಂಕ್ ಯು ಸರ್. ಪ್ಲೀಸ್ ಕಮ್ ಸರ್. ಹೀಗೆ ಸರ್ ಬನ್ನಿ ಪ್ಲೀಸ್. ಬಂದ್ರಮ್ಮ ಬನ್ನಿ. ನಡಿಯ ಆಚೆ ನಡಿ. ಅಯ್ಯ ಒಂದ್ 5 ನಿಮಿಷ ಸ್ವಿಮ್ಮಿಂಗ್ ಮಾಡಕ್ ಬಿಡ್ದಿರಾ? ಅದ್ ಯಾಕೆ ಹಿಂಗ್ ಓಡಿಸ್ಬಿಟ್ರು? ಮಂತ್ರಿಗಳು ಸ್ವಿಮ್ಮಿಂಗ್ ಮಾಡ್ತಾರಯ್ಯ. ಮಂತ್ರಿಗಳಿಗೆ ಯಾಕ್ಬೇಕು ಸ್ವಿಮ್ಮಿಂಗು? ಮಂತ್ರಿಗಳು ಪದವಿಗೆ ಬಂದ್ಮೇಲೆ ತಲೆಗೆ ಹೆಚ್ಚಿಗೆ ಕೆಲಸ ಕೊಡಲ್ಲ, ಸೊಂಟಕ್ಕೆ ಹೆಚ್ಚಿಗೆ ಕೆಲಸ ಕೊಡೋದು. ನೀನ್ ನೋಡ್ಲಿಲ್ವಾ ಸೊಂಟ ಹಿಡ್ಕೊಂಡು ಹೋಗಿದ್ದು? ಅದಕ್ಕೆ ಡಾಕ್ಟರ್ ಹೇಳಿದಾರಂತೆ ದಿನ ಬಂದು 1 ಅವರ್ ಸ್ವಿಮ್ಮಿಂಗ್ ಮಾಡಕ್ಕೆ. ಸೊಂಟಕ್ಕೆ ಅದೆಂತ ಕೆಲಸ ಕೊಟ್ಬಿಟ್ರು? ಬಾಪ ನೀನೇ ಕೇಳ್ಬಾ. ಬಿಡಪ್ಪ ಬಾರಯ್ಯ. ಸರ್ ಸರ್ ಅವನೇ ಸರ್ ಮಿನಿಸ್ಟರ್ನ ಕೊಲೆ ಮಾಡಿದ್ದು. ಅವನೇ ಸರ್. ಆ ವ್ಯಕ್ತಿ ನೋಡಿದ್ರೆ ರೆಕಗ್ನೈಸ್ ಮಾಡ್ತೀರಾ? ಖಂಡಿತವಾಗ್ಲು. ನೀವು ಹೊರಡಿ, ನಾವು ಆಕ್ಷನ್ ತಗೋತೀವಿ. ಐ ಆಮ್ ಸಾರಿ. Bloody. You bloody damn it! Hey! 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 You bloody leave me a second! Leave me a second! Hey! ಏನ್ರೋದು ಗಲಾಟೆ? What is this? ಸರ್, ಇವನೇ ಸರ್ ಮಿನಿಸ್ಟರ್ನ ಕೊಲೆ ಮಾಡಿದ್ದು. ಐ ವಿಟ್ನೆಸ್ ಇಬ್ಬರನ್ನು ಕೊಲೆ ಮಾಡಿದ್ದು ಇವನೇ ಸರ್. ಇಂಪಾಸಿಬಲ್. ನೀನೇನು ಹುಚ್ಚರಿದ್ಯಾ ಸರ್? ಇವನು ರಾಮು ಅಂತ ಸರ್, ನಮ್ಮ ಮಿನಿಸ್ಟರ್ ಕಾರ್ ಡ್ರೈವರ್. 10 ವರ್ಷದಿಂದ ಅವ್ರ ಪರ್ಸನಲ್ ಕಾರ್ ಡ್ರೈವರ್ ಆಗಿದ್ದಾನೆ. ಹಿ ಇಸ್ ಎ ವೆರಿ ಸಿನ್ಸಿಯರ್ ಮ್ಯಾನ್. ಡ್ಯಾಮ್ ಇಸ್ ಸಿನ್ಸಿಯಾರಿಟಿ. ಮಿನಿಸ್ಟರ್ನ ಕೊಲೆ ಮಾಡಿದಿವನೇ. ಕೊಲೆ ಮಾಡಿ ತಪ್ಪಿಸ್ಕೊಳ್ಳುವಾಗ ಇವನ್ಗೂ ನನಗೂ ಸ್ಟ್ರಗಲ್ ಆಯ್ತು. ನಾನು ಇವನ್ ಬಲ್ಗೈಗೆ ಶೂಟ್ ಮಾಡಿದೆ. ಬುಲೆಟ್ ಏಟ್ ಬಿದ್ದ ಕೈ ಗಾಯ ಅಷ್ಟು ಬೇಗ ವಾಸಿ ಆಗೋಯ್ತಾ? ನೋ ಸರ್, ಐ ಆಮ್ ಶೋರ್ ಇವನೇ ಸರ್. ಮಿನಿಸ್ಟ್ರಿ ಶೂಟ್ ಮಾಡಿದ ಬುಲೆಟ್ ಸೌಂಡ್ ಕೇಳಿಸಿದಾಗ ನಾನು ಇವನು ಹೋಟೆಲ್ ರಿಸೆಪ್ಷನ್ ಇದ್ದು ಸರ್. ಸರ್, ಸರಿಯಾಗಿ 10:45 ಗಂಟೆಗೆ ಡ್ರೈವರ್ ನಮ್ಮ ಜೊತೆ ಇಲ್ಲೇ ಇದ್ರು. 10:45 ಗಂಟೆ ಅಂತ ಅಷ್ಟು ಕರೆಕ್ಟ್ ಆಗಿ ಹೇಗೆ ಹೇಳ್ತೀರಾ ಸರ್? 10:45 ಗಂಟೆಗೆ ನಾವು ಒಬ್ಬ ಗೆಸ್ಟ್ ರಿಜಿಸ್ಟರ್ ಮಾಡ್ಬೇಕಾದ್ರೆ ಒಬ್ರು ನೇಪಾಳಿ ಟೂರಿಸ್ಟ್ ಬಂದು ನಮ್ ಫೋಟೋ ತಗೊಂಡ್ರು. ಕ್ಯಾನ್ ಐ ಹ್ಯಾವ್ ಅ ಫೋಟೋಗ್ರಾಫ್? ಆ ಸಮಯದಲ್ಲಿ ಮಿನಿಸ್ಟರ್ ಶೂಟ್ ಮಾಡಿದ ಶಬ್ದ ಕೇಳಿ ನಾವೆಲ್ಲರೂ ಸ್ವಿಮ್ಮಿಂಗ್ ಪೂಲ್ ಕಡೆ ಓಡ್ ಹೋದ್ವಿ. ಆಗ ಈ ಡ್ರೈವರ್ ಸಹ ನಮ್ ಜೊತೆಲೇ ಇದ್ರು. ಆ ನೇಪಾಳಿ ಟೂರಿಸ್ಟ್ ಇರೋ ರೂಮ್ ನಂಬರ್ ಯಾವ್ದಮ್ಮ? 804.
You took the photographs? Yes, I did. Photography is my hobby. ನೋಡಯ್ಯ ಇಲ್ಲೇ ನಿಂತಿದ್ದಾನೆ. ಅದೆಷ್ಟೊತ್ನಲ್ಲಿ ನಿಂತಿದ್ನೋ? ರಿಸೆಪ್ಷನಿಸ್ಟ್ ಹೇಳಿದ ಟೈಮು 10:15. ನೋಡಿ ಇಲ್ಲಿ ಗಡಿಯಾರದಲ್ಲಿ 10:15 ತೋರಿಸ್ತಾ ಇದೆ. ಇದ್ರಲ್ಲಿ ಏನೋ ಕರಾಮತ್ತಿದೆ ಸರ್. ಮಿನಿಸ್ಟ್ನ ಕೊಲೆ ಮಾಡಿ ತಪ್ಸ್ಕೋಬೇಕಾದ್ರೆ ವೈಟ್ ಶೂಟ್ ಹಾಕೊಂಡಿದ್ದ, ನಾನು ಅವ್ನ ಬಲ್ಗೈಗೆ ಶೂಟ್ ಮಾಡಿದೆ. ಆದ್ರೆ ಫೋಟೋಲ್ ನೋಡಿದ್ರೆ ಅದೇ ಟೈಮಲ್ಲಿ ಡ್ರೈವರ್ ಡ್ರೆಸ್ ಅಲ್ಲಿ ರಿಸೆಪ್ಷನ್ ನಿಂತಿದ್ದಾನಲ್ಲ ಸರ್. ಏನ್ ಸರ್ ಇದು? ನನ್ನನ್ನೇ ನಾನು ನಂಬಕ್ ಆಗ್ತಿಲ್ವಲ್ಲ ಸರ್? ಅಲ್ಲಯ್ಯ, ನಿನ್ನ ನೀನೇ ನಂಬಕ್ ಆಗಲ್ಲ ಅಂದ್ಮೇಲೆ ನಿನ್ನ ನಾನು ಹೇಗಯ್ಯ ನಂಬಲಿ? ಹಾಗಲ್ಲ ಏಯ್, ಸರ್. ಮೈ ಮುಟ್ಟು ಮಾತಾಡಬೇಡ ನೀನು. ಅಲ್ಲಯ್ಯ, ಇರೋ ಗೌರ್ಮೆಂಟ್ ಕೆಲಸ ಎಲ್ಲ ಬಿಟ್ಬಿಟ್ಟು ಪ್ರೂಫ್ ತೋರಿಸ್ತೀನಿ ಅಂತ ಇಲ್ಲಿ ಕರ್ಕೊಂಡು ಬಂದಿಯಲ್ಲ, ಎಲ್ಲ ಪ್ರೂಫ್? ಅದು ಸರ್, ಡೋಂಟ್ ಟಾಕ್ ರಬೀಶ್. ನೋಡು, ಇನ್ನೊಂದ್ ಸಾರಿ ಈ ಕೇಸಲ್ಲಿ ತಲೆ ಹಾಕಿದ್ರೆ ಐ ವಿಲ್ ಬೂಟ್ ಯು. ಐ ವಿಲ್ ಬೂಟ್ ಯು. ಅಯ್ಯೋ, ನನ್ನ ನೋಡಿ ಐ ವಿಲ್ ಬೂಟ್ ಯು. ಅವ್ನ್ ಸ್ಮಶಾನದ ರೂಟ್ಗೆ ಗೇಟ್ ಓಪನ್ ಮಾಡ್ಬಿಡ್ತೀನಿ. ಸಿಲ್ಕು, ಈಗ ಒಂದು ಕ್ರೇಟ್ ಓಪನ್ ಮಾಡು. ಇನ್ನೂ ಒಂದು ಕ್ರೇಟಾ? ಯಾ, ಮಹೇಶ್, ಈಗಾಗ್ಲೇ ಹೆಚ್ಚಿಗೆ ಕುಡಿದಿದ್ದೀರಾ, ಕುಡಿಬೇಡಿ. ನನ್ನಂತ ಒಬ್ಬ ಡೀಸೆಂಟ್ ಮನುಷ್ಯ ಯಾಕೆ ಕುಡಿತಾನೆ? ತಲೆ ಕೆಟ್ಟನೆ ಕುಡಿತಾನೆ. ನನ್ ತಲೆ ಕೆಡ್ಸಿದ್ಯಾರು? ಆ ಎಸ್ ಪಿ ಅಂದ ತಕ್ಷಣ ಅವನಿಗೇನು 2 ಕೊಂಬ ಇದೆ. ಈಗಿರೋ ನನ್ ಟೆಂಪರ್ಗೆ ಅವ್ನು ನನ್ ಕೈಗೆ ಸಿಗ್ಬೇಕು. ಏನೋ ಮಾಡ್ತೀಯ? ಯಾವನವನು ಓದ್ಯ ಪಿಶಾಚಿ ಅಂದ್ರೆ ಬಂದೆ ಗವಾಕ್ಷಿ ಅಂತ ಬಂದೆ ಬಿಟ್ನಲ್ಲಪ್ಪ. ಮೈಂಡ್ ಯುವರ್ ಟಂಗ್. ಪಿಶಾಚಿ ಗಿಶಾಚಿ ಅಂದ್ರೆ ಅಂತೀನಿ. ಇದು ಡೆಮೊಕ್ರಾಟಿಕ್ ಇಂಡಿಯಾ. ಎಲ್ರಿಗೂ ವಾಕ್ ಸ್ವಾತಂತ್ರ್ಯ ಇದೆ. ಸ್ಟೇಜ್ ಎತ್ತಿ ಮೈಕ್ ಹಿಡ್ಕೊಂಡು ಯಾರನ್ನ ಬೇಕಾದ್ರೂ ಬೈಬಹುದು. ಅದು ಗುಂಡಾಗಿ ಬೈದ್ರೆ ಅದಕ್ಕೊಂದು ಕನ್ಸೆಷನ್ ಇದೆ, ಗೊತ್ತಾ? ಬಾರಲ್ಲಿ ಕುಡಿದು ಗಲಾಟೆ ಮಾಡಿದೆ ಅಂತ ನ್ಯೂಸನ್ಸ್ ಕೇಸ್ ಬುಕ್ ಮಾಡಿ ಒಳಗೆ ಹಾಕ್ತೀನಿ. ನಮ್ಮ ಗುರು ಮೇಲೆ ನ್ಯೂಸೆನ್ಸ್ ಕೇಸ್ ಬುಕ್ ಮಾಡಿ ಒಳಗಾಗ್ತೀನಿ ಅಂತಿದ್ದೀರಲ್ಲ, ನಿಮಗೇನಾದ್ರೂ ಸೆನ್ಸ್ ಇದೆಯಾ? ಅವ್ರು ಏನಾದ್ರೂ ಇನ್ನೊಂದು ಔನ್ಸ್ ಹಾಕಿದ್ರೆ ನಿಮ್ಮನ್ನ ಬಾಲ್ ತರ ಬೌನ್ಸ್ ಮಾಡಿ. ಏನ್ರಿ ಅದು? ನಾವೇನೋ ಕೆಲಸ ಮುಗಿಸ್ಕೊಂಡ್ಬಂದು ಊಟ ಮಾಡ್ತಿದ್ರೆ ಏನ್ರಿ ನಿಮ್ ಗಲಾಟೆ ಇಲ್ಲಿ? ಎಕ್ಸ್ಕ್ಯೂಸ್ ಮೀ ಸರ್, 10 ಗಂಟೆ ಮೇಲೆ ಇಲ್ಲಿ ಯಾರು ಬಂದು ಡಿಸ್ಟರ್ಬ್ ಮಾಡಬಾರ್ದು. ಓನರ್ ನಮ್ಗೆ ಅಂತ ಪ್ರೊವೈಡ್ ಮಾಡಿದ್ದಾರೆ. ಅವನ ಹತ್ರ ಏನ್ ರಿಕ್ವೆಸ್ಟ್ ಮಾಡಿ ಕಳ್ಸೋದೆ? ಸಾರಿ ಸರ್, ನೀವು ಹೋಗ್ಬಿಡಿ ಸರ್. ಏನ್ ಹೋಗ್ಬಿಡಿ? ಏನ್ ಇದ್ರೆ ಏನ್ ಮಾಡ್ಬಿಡ್ತಾನೆ? ಏನೇ ಮಾಡ್ಬಿಡ್ತೀಯ? ಸಾರಿ ಸರ್. ಟೆಲ್ಲೋದು ನೋ ABCD. ಕಾಲ್ ಮಿ ಮಿಸ್ಟರ್ ಮಹೇಶ್ ಕುಮಾರ್. ನಾನು ಯಾರು ಅಂತ ಗೊತ್ತಾ ನಿನಗೆ? ನಾನೊಬ್ಬ ಪೊಲೀಸ್ ಅಧಿಕಾರಿ. ನೀನ್ ಬಿಕಾರಿ ಅನ್ನ. ನೀನ್ ಪೊಲೀಸ್ ಅಧಿಕಾರಿ ಇರ್ಬೋದು, ನಾನ್ ಸೆಕ್ಯೂರಿಟಿ ಅಧಿಕಾರಿ. ನೀನು ಪಬ್ಲಿಕ್ ಸರ್ವೆಂಟ್, ನಾನು ಪಬ್ಲಿಕ್ ಸರ್ವೆಂಟ್. ನಾನ್ ಸಂಬಳ ತಗೋತೀನಿ, ನೀನ್ ಸಂಬಳದ ಜೊತೆ ಗಿಮ್ಲಾ ತಗೋತೀಯ. ನನ್ನ ಮೈ ಮೇಲೆ ಕಾಕಿ ಬಟ್ಟೆ ಇಲ್ಲ ಅಂತ ತಾನೇ ನೀನ್ ಇಷ್ಟು ಮಾತಾಡ್ತಾ ಇರೋದು? ಏನೇ ಕಾಕಿ ಬಟ್ಟೆ? ಇಲ್ಲಿ ನೋಡು, ಹಳದಿ ಕೆಂಪು. ಈ ಹಳದಿ ಕೆಂಪುಗೆ ನಮ್ ಕರ್ನಾಟಕದಲ್ಲಿ ಏನ್ ಬೆಲೆ ಇದೆ ಅಂತ ನಿನಗೇನೆ ಗೊತ್ತು. ಸರ್, ಏನೇ ಹೇಳೋದಿದ್ರು ಬೆಳಿಗ್ಗೆ ಮಾಡಿ. ಪ್ಲೀಸ್ ನೀವು ಪ್ಲೀಸ್ ಸರ್, ಹೋಗಿ ಸರ್. ಸಮಾಧಾನ ಹೋಗಿ. ಬಾರೋ ಮಹೇಶ್. ಅಕ್ರೇಟ್ ಓಪನ್ ಮಾಡ್ತೀರಪ್ಪ? ರಾತ್ರಿ ಎಲ್ಲ ಅಷ್ಟೊಂದು ಕುಡಿಯೋದು, ಇಷ್ಟೊತ್ತಾದ್ರೂ ಮಲ್ಗೋದು. ಈಗ ನೀನ್ ಎಲ್ ಮಲ್ಗಿದ್ಯಾ ಗೊತ್ತಾ? ಹೌದು, ನಾನು ನೆಲದ ಮೇಲೆ ಯಾಕೆ ಮಲಗಿದ್ದೀನಿ? ಲೆವೆಲ್ ಜಾಸ್ತಿ ಆದ್ರೆ ಹಾಗೇನೆ. ಕುಡಿದು ಬಾರಲ್ಲಿ ಬಿದ್ಕೊಂಡಿದ್ದೆ. ಲುಕ್, ಡ್ಯೂಟಿ ಟೈಮ್ ಆಯ್ತು. ಗೆಟ್ ಅಪ್. ಗೆಟ್ ಅಪ್ ರಾ. ಹಾಯ್ ರೂಪು. ಹಾಯ್ ಬಲ್ಕಿ. ರೂಪುಗೆ ಅಪ್ಸ್ಟೈರ್ ಮನೆ ತೋರ್ಸು. ಟ್ರೈನಾ ಫ್ಲೈಟಾ? ಇವನ್ ಯಾರು? ಪಂಜಾಬಿ ನುಂಡರ್ ಬಾಡಿಗೆಗೆ. ಪಂಜಾಬಿ ನುಂಡಿರ್ತಾರ ಮಿಸ್ಟರ್ ರೂಪು. ಕೋಲ್ಡ್ ಸೀಸನ್ ಅಲ್ಲಿ ಹಾಟ್ ವಾಟರ್. ಬಲ್ಕಿ ಹಾಟ್ ಇರ್ಲಮ್ಮ, ನಮ್ಮನ್ ಬಿಸ್ತಿರಲ್ಲಿ ಮುಳುಗಿಸ್ತಾ ಇದೆಯಲ್ಲಮ್ಮ. ರೂಪು ಸೀದಾ. ಅಯ್ಯ, ನಾನು ಹೇಳ್ತಾನೆ ಇದೀನಿ, ಅವ್ನ ಒಳಗ್ ಕಳಿಸ್ತಾ ಇದೆಯಲ್ಲಮ್ಮ. ಅವ್ನು ನೋಡಿದ್ರೆ ಒಳ್ಳೆ ಬಾಂಬ್ ಹಾಕೋ ರೀತಿ ಇದ್ದಾನೆ. ಅಲ್ಲೆಷ್ಟು ಬಾಂಬ್ ಹಾಕಿದಾನೋ, ಇಲ್ಲೆಷ್ಟು ಬಾಂಬ್ ಹಾಕ್ತಾನೋ. ಪಂಜಾಬು ಎನ್ನ ಪರ್ಸನಾಲಿಟಿ. ಅಯ್ಯೋ ಶೋಡ, ನನ್ನ ಪರ್ಸನಾಲಿಟಿ ಬಗ್ಗೆ ಯಾವತ್ತಾದ್ರೂ ಹೇಳಿದ್ಯೇನೆ? ಇದು ಪರ್ಸನಾಲಿಟಿನಾ? ಮುನ್ಸಿಪಾಲಿಟಿ. ವಾಟ್ ಮುನ್ಸಿಪಾಲಿಟಿ?
ನೀರ್ ನಿಂತೋಗಿದ್ಯಲ್ಲ ಮುನ್ಸಿಪಾಲಿಟಿ ಅವ್ರಿಗೆ ಹೇಳಿ ನೀರ್ ಬಿಡಕ್ ಹೇಳ್ತಾ ಇದ್ದಾಳೆ ಮಿಸ್ಟರ್ಸ್ ಬಲ್ಕಿ ಸ್ಯಾಮ್ಸನ್ ಮನೆ ಅಚ್ಚುಕಟ್ಟಾಗಿದೆ ನನಗೆ ತುಂಬಾ ಹಿಡಿಸ್ತು. ಇಲ್ಲಿ ಯಾರು ಇಷ್ಟ ಚೆನ್ನಾಗಿ ಕನ್ನಡ ಮಾತಾಡಿದವರು? ಅಯ್ಯೋ ಶಡಿ ಪೋಡಿ ಉಳ್ಳ ಸಿಂಗು ಬಾಯ್ ಬಾಯ್. ಏ ಬಾಯಿ ಇಷ್ಟು ಚೆನ್ನಾಗಿ ಕನ್ನಡ ಮಾತಾಡ್ತಾ ಇದೀರಲ್ಲ, ಯಾವ ನೈಟಿ ಸ್ಕೂಲಲ್ಲಿ ಕಲ್ತ್ರಿ ಅಂತ? ತಂದೆ ಪಂಜಾಬ್, ಗೊತ್ತಾಗ್ತಾ ಇದೆಯಲ್ಲ. ತಾಯಿ ಕನ್ನಡದವರು. ಹಿಂಗಾರ್ರೆ ಮಮ್ಮಿ ಇದು ಒಂದುಟೆ. ಅಯ್ಯೋ ದುಮುಕ್ಬೇಡಿ. ಹಂಗೇರು ಕಬಡ್ಡಿ 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 ಕಬಡ್ಡಿ. ಮಮ್ಮಿ ನಿನ್ಗೇನ್ ಬೇಕು ಅಂತ ನನಗ್ ಚೆನ್ನಾಗ್ ಗೊತ್ತು. ಬ್ರಷ್ ಹಾಕಿ ಮಮ್ಮಿ. ಮಮ್ಮಿ ನೀವು ತಪ್ಪು ತಿಳ್ಕೊಳ್ಳಿಲ್ಲ ಅಂದ್ರೆ ನಾನ್ ನಿಮಗೊಂದು ಮಾತು ಹೇಳ. ಹೇಳು. ಈ ವಟಾರದಲ್ಲೇ ನನ್ನನ್ನು ಅರ್ಥ ಮಾಡ್ಕೊಂಡಿರೋದು ನೀವು ಒಬ್ರೇ. ನಾನು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀನಿ ಕಣಿ. ಹಾಯ್ ರೂಪ್ ಸಿಂಗ್. ಹಲೋ ಮಿಸ್ಟರ್ ಮಹೇಶ್. ಇವ ನಿನಗ್ ಗೊತ್ತಾ? ರೂಪ್ ಸಿಂಗ್ ಗೌಡ, ರಿಟೈರ್ಡ್ IPS. ರಿಟೈರ್ಡ್ ಆದ್ಮೇಲೆ ಏನ್ ಮಾಡ್ಕೊಂಡಿದ್ದೀರಾ ನೀವು? 30 ಮರ್ಡರು, 11 ರೇಪು. 11? ಅಯ್ಯೋ ಅಷಡಿ ಪೋಡಿ ಉಳ್ಳ. ಮಮ್ಮಿ 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 ಕ್ಯಾಪು ನಂದು, ಕ್ಯಾಪು ಕ್ಯಾಪು ನಂದು. ಶೀಘ್ರ ಪೋಡಿ. ಅಪ್ಪ ರೇಪ್ ಸಿಂಗು. ಅವ್ರೇನೋ ಪಾಪ ಬುಲ್ಟನ್ ಬಿಟ್ರು, ಅಷ್ಟಕ್ಕೆ ಅವ್ರ ಹೆಸರನ್ನ ರೇಪ್ ಸಿಂಗ್ ಅಂತ ಬದಲಾಯಿಸ್ಬಿಟ್ರ. ಹಾಗಲ್ಲ ಮಹೇಶ್. ಮತ್ತೆ ಹೇಗೆ? ಇಷ್ಟು ವರ್ಷ ನಾವೆಲ್ಲ ಕಾಂಪೌಂಡ್ ಅಲ್ಲಿ ತುಂಬಾ ನೆಮ್ಮದಿಯಾಗಿದ್ವಲ್ಲ. ಬೇರೆ ಊರಿಂದ ಬಂದಿದ ತಕ್ಷಣ ನಿಮ್ ನೆಮ್ಮದಿನ ಹಾಳು ಮಾಡಕ್ಕೆ ಬಂದಿದ್ದಾರೆ ಅಂತ ತಾವು ತಿಳ್ಕೊಂಡಿರೋದು ಬಹಳ ತಪ್ಪು. ಅದು ಯಾರ್ ಯಾವ ಊರಿಂದಾನೆ ಬರ್ಲಿ, ಯಾವ ದೇಶದಿಂದಾನೆ ಬರ್ಲಿ, ಬರೋರ್ನೆಲ್ಲ ಬನ್ನಿ ಬನ್ನಿ ಅಂತ ಕರೆಯೋದು ನಮ್ ಕನ್ನಡಿಗರ ದೊಡ್ಡತನ. ಚೆನ್ನಾಗಿ ಹೇಳಿದ್ರಿ ಮಿಸ್ಟರ್ ಮಹೇಶ್. ಥ್ಯಾಂಕ್ ಯು. ನನಗೆ ಕೆಲ್ಸಕ್ಕೆ ಹೊತ್ತಾಯ್ತು, ಬರ್ತೀನಿ ಗೌಡ್ರೆ. ಹೋಗಿ ಹೋಗಿ. ರೂಪು ಮನೆ ಕೆಲಸ ಇದೆ. ಇವನ್ಗೂ ಕೆಲ್ಸ ಇದೆ, ಅವನ್ಗೂ ಕೆಲ್ಸ ಇದೆ, ನನಗೆ ಏನು ಕೆಲ್ಸ ಇಲ್ವಲ್ಲಪ್ಪ. ಏನ ಸದ್ಯಕ್ಕೆ ಈಗೊಂದು ಕೆಲ್ಸ ಸಿಕ್ತು. ಅವಾಗ ನೋಡಿದ್ರು ನನ್ನ ಲೇಟು ಲೇಟು ಅಂತೀಯಲ್ಲ, ಇವತ್ ಯಾರು ಲೇಟು? ಏನಿಲ್ಲಮ್ಮ, ನನ್ಗೆ ಯಾಕೋ ತುಂಬಾ ಟೆನ್ಷನ್ ಆಗ್ತಾ ಇದೆ. ಯಾಕೆ? ಬರೋ VIP ಗಳು ಬಹಳ ದೊಡ್ಡ ಮನುಷ್ಯರು. ಇರ್ಲಿ. ಅವ್ರಿಗೆ ಪೊಲೀಸ್ ಪ್ರೊಟೆಕ್ಷನ್ ಬೇಡ ಅಂತ ನಮ್ ಸೆಕ್ಯೂರಿಟಿ ಡಿಪಾರ್ಟ್ಮೆಂಟ್ ನ ಕರೆದಿದ್ದಾರೆ. ನೋ ಪ್ರಾಬ್ಲಮ್. ಎಲ್ಲ ನೀನೇ ನಿಂತು ನೋಡ್ಕೋಬೇಕು. ಓಕೆ, ವೆನ್ ಐ ಆಮ್ ಹಿಯರ್ ನೋ ಫಿಯರ್. ವಿಲ್ ಮೇಕ್ ಎವ್ರಿಥಿಂಗ್ ಅ ಬಿಗ್ ಸಕ್ಸಸ್. ಗಂಟ್ ಹಾಕೋ ವಯಸ್ಸಲ್ಲಿ ಟೆಂಟ್ ಹೊಡೆಯೋ ಪರಿಸ್ಥಿತಿ ನೋಡು ನಮ್ದು. ಯಾರಪ್ಪ ಆಟೋಲ್ ಬಂದಿದ್ದು? ಡೆಲಿಗೇಟ್ಸ್. ನಿನಗೆ ಯಾಕೋ ಅದಲ್ಲ? ಇದೆಲ್ಲ ಆಮೇಲೆ ಮಾಡಬಹುದು, ಮೊದಲು ನೀವಿಬ್ರು ರೆಡಿಯಾಗಿ. ನಮ್ದೆಷ್ಟೊತ್ತಮ್ಮ? ಎಸ್ ಓಕೆ ಓಕೆ. ಡೆಲಿಗೇಟ್ಸ್ ಗೇಟ್ ಹತ್ರ ಬಂದಾಯ್ತು. ಕಮ್ ಫಾಸ್ಟ್, ಕಮ್ ಆನ್ ಮೂವ್. ಎಕ್ಸ್ಕ್ಯೂಸ್ ಮಿ ಸರ್, ಬಂದೋಬಸ್ತ್ ಎಲ್ಲ ಸರಿಯಾಗಿದೆಯಾ ಅಂತ ನೋಡ್ಕೊಂಡ್ ಬರ್ತೀನಿ, ಆಮೇಲೆ ತಾವು ಬರ್ಬೋದು ಸರ್. ಡೆಲಿಗೇಟ್ಸ್ ಎಲ್ಲ ಬಂದಿದ್ದಾರೆ, ಜೊತೆಗೆ ಬಾಸು ಬಂದಿದ್ದಾರೆ. ಬಂದೋಬಸ್ತ್ ಎಲ್ಲ ಸರಿಯಾಗಿದೆ ತಾನೆ? ಎಸ್ ಸರ್, ಎವ್ರಿಥಿಂಗ್ ಇಸ್ ರೆಡಿ. ಆಯ್ತೇನಪ್ಪ? ಆಯ್ತು, ನಾನು ರೆಡಿ. ಮತ್ತೆ ಯಾ. ಅಯ್ಯೋ, ಶೂ ನೋಡೋ ಎಷ್ಟು ಗಲೀಜಾಗಿದೆ. ಒಂಚೂರು ಬ್ರಷ್ ಕೊಡೋ. ನೀನೊಬ್ಬ ಡ್ಯೂಟಿ ನನ್ ಬ್ರಷು, ಮನೇಲಿ ಮಾಮಿ ಬ್ರಷ್. ಕೊಡು ತಗೋ. ಓ ಥ್ಯಾಂಕ್ ಯು. ಶೂ ವಿಷಯದಲ್ಲಿ ಮಾತ್ರ ಬಹಳ ಕ್ಲೀನ್. ನನಗೆ ಸ್ನಾನ ಮಾಡದೆ ಹೋದ್ರೂ ಪರವಾಗಿಲ್ಲ, ಶೂ ಮಾತ್ರ ಪಳಪಳ ಅಂತಿರ್ಬೇಕು. ಮಿಸ್ಟರ್ ಮಹೇಶ್ ರಾಮು. ಯಾ ಮೇಡಮ್. ಎಸ್ ಮೇಡಮ್. ಟೇಕ್ ಪೊಸಿಷನ್ಸ್. ಓಕೆ. ರಾಮು, ಕಾರ್ಡ್ಸ್ ಆಡೋರ್ಗೆಲ್ಲ ಸೆಕ್ಯೂರಿಟಿ ಕೊಡ್ಬೇಕು ನೋಡು ನಾವು. ಯಾಕೆ? ಒಬ್ಬ ಕೈಯಲ್ಲಿ ಕಾರ್ಡ್ಸ್ ಹಿಡ್ಕೊಂಡು ಹೋಗೋದು ನೋಡಿದೆ. ಅವ್ರ ಕೈಯಲ್ಲಿ ಕಾರ್ಡ್ಸ್ ಆದ್ರೂ ಹಿಡ್ಕೊಳ್ಳಿ, ಇನ್ನೇನಾದ್ರೂ ಹಿಡ್ಕೊಳ್ಳಿ, ಅವೆಲ್ಲ ನಿನ್ಗೆ ಯಾಕೋ? ನಮ್ ಡೈಲಾಗ್ ನಮ್ಗೆನಾ?